ಸುರತ್ಕಲ್ಲಿನ ಫ್ಲೈಓವರ್ನ ಮೇಲ್ಗಡೆ ಹಾಕಿರ್ತಕ್ಕಂಥ ಆ ಒಂದು ಹೈಮಾಸ್ಟ್ ಲೈಟ್ ಅಥವಾ ದಾರಿದೀಪ ಅದಕ್ಕೆ ತುಂಬ ಸಮಯ ಆಯಿತು. ಕಳೆದ 7-8 ತಿಂಗಳಿಂದ ಅದು ಆಗಿದೆ, ರೆಡಿಯಾಗಿದೆ. ಆದರೆ ಅದಕ್ಕೆ ಆ ದೀಪದ ವ್ಯವಸ್ಥೆಯನ್ನು ಇನ್ನೂ ಅಳವಡಿಸಲಿಲ್ಲ. ಕಾರಣ ಏನು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಅದು ಟೆಂಡರು ಅಳವಡಿಸಲಿಕ್ಕೆ, ಕಂಬ ಅಳವಡಿಸಲಿಕ್ಕೆ ಒಬ್ಬರಿಗೆ, ಅದನ್ನು ಲೈಟಿಂಗ್ ಆಪರೇಟಿಂಗ್ ಇನ್ನೊಬ್ಬರಿಗೆ ಅಂತ. ಅದು ಆ ಒಂದು ಏಜೆನ್ಸಿ ಕಳೆದ ತುಂಬ ಸಮಯದಿಂದ ಇಲ್ಲಿ ಸರಿಯಾದ ಒಂದು ಕೆಲಸ ಕಾಮಗಾರಿಗಳು ಮಾಡ್ತಾ ಇಲ್ಲ. ಅದು ಆದಷ್ಟು ಬೇಗ ಆ ಲೈಟನ್ನು ವ್ಯವಸ್ಥೆ ಮಾಡಿದರೆ ಸಾರ್ವಜನಿಕ ತುಂಬ ಉಪಕಾರ ಆಗ್ತದೆ. ಯಾಕೆಂತ ಹೇಳಿದರೆ ಸುರತ್ಕಲ್ ಜಂಕ್ಷನ್ ಮಂಗಳೂರಿನ ನಂತರದ ಒಂದು ಸಿಟಿ ಇದ್ದರೆ ಅದು ಸುರತ್ಕಲ್. ಇಷ್ಟು ಡೆವಲಪ್ಮೆಂಟ್, ಇಷ್ಟು ಇಂಡಸ್ಟ್ರಿಯಲ್ಲಿ, ಇಷ್ಟು ಕಾಲೇಜುಗಳು ಇದ್ರೂ ಅಲ್ಲಿ ಹೈವೇಯಲ್ಲಿ ಹೈಮಾಸ್ಟ್ ಲೈಟ್ ಇಲ್ಲ. ಆದ ಕಾರಣ ಆ ಲೈಟಿಗೆ ಆದಷ್ಟು ಬೇಗ ವ್ಯವಸ್ಥೆಯನ್ನು ಮಾಡಿದರೆ ಸಾರ್ವಜನಿಕರಿಗೆ ಉತ್ತಮವಾಗಿ ಒಂದು ಇರಲಿಕ್ಕೆ ಒಳ್ಳೆಯದಾಗ್ತದೆ. ಯಾಕೆಂತ ಹೇಳಿದರೆ ಸಾರ್ವಜನಿಕ ತುಂಬ ತೊಂದರೆ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ. ಅಲ್ಲಿ ಬೈಕ್ನವರು, 2 ವೀಲರು, 4 ವೀಲರು ಎಲ್ಲ ಅಲ್ಲಿ ಕಾಣ್ತಾ ಇಲ್ಲ. ಇಷ್ಟು ವರ್ಷದಿಂದ ಆ ಫ್ಲೈಓವರಿಗೆ ಒಂದು ತಾರ್ಕಿಕ ಅಂತ್ಯವೂ ಆಗಲಿಲ್ಲ. ಯಾಕೆಂದರೆ ಆ ಸುರತ್ಕಲ್ನ ಅಲ್ಲಿ ತುಂಬ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಹೈವೇಯಲ್ಲಿ ಸಹ ಹಾಗೆ, ರೋಡಲ್ಲಿ ತುಂಬ ಗುಂಡಿ ಬಿದ್ದಿದೆ. ಸಿಟಿ ಲಂಚ್ ಹೋಗ್ನ ಎದುರುಗಡೆ ತುಂಬ ಗುಂಡಿ ಬಿದ್ದು ಅಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಆಗ್ತಾ ಇದೆ. ಅದು ಇನ್ನೂ ಸಹ ಅದಕ್ಕೊಂದು ವ್ಯವಸ್ಥೆ ಆದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಈಗ ನಾಗರಿಕ ಸಮಿತಿಯಿಂದ ಈ ಸ್ಮಾರ್ಟ್ ಸಿಟಿಗೆ ಏನಾದರೂ ಲೆಟರ್ಗಳು ಏನಾದರೂ ನಾವು ಮಾಡಿದ್ದೇವೆ, ತುಂಬ ಸಲ ಅದರ ಗಮನ ತಂದಿದ್ದೇವೆ. ಸಂಬಂಧಪಟ್ಟವರಿಗೆ ಗಮನ ತಂದ್ರೂ ಅದು ಆ ಏಜೆನ್ಸಿಯ ಈಗ ಎಲ್ಲ ನೋಡುವಾಗ ಏಜೆನ್ಸಿಯವರದೇ ಅಲ್ಲಿ ಕಾಣ್ತದೆ, ಅವರು ತಪ್ಪು ಎಂದು ಕಾಣ್ತದೆ. ಯಾಕೆಂತಂದರೆ ಅವರು ಆ ಒಂದು ವ್ಯವಸ್ಥೆಯನ್ನು ಮಾಡಬೇಕು. ಅವರು ಇಷ್ಟು ತನಕ ಇಷ್ಟು ಲೈಟ್ ಕಂಬ ಹಾಕಿ ಎಷ್ಟೋ ಸಮಯ ಆಯಿತು, ಇನ್ನೂ ಲೈಟ್ಗೆ ಅಳವಡಿಸಲಿಲ್ಲ ಅಂತ ಹೇಳಿದರೆ ಏನೋ ಅಲ್ಲಿ ಅವರದ್ದು ತಪ್ಪು ಅವರದೇ ಕಾಣ್ತಾ ಇದೆ. ಯಾಕೆಂದರೆ ಏಜೆನ್ಸಿಯವರು ಯಾವಾಗ ಲೈಟ್ ಹಾಕಿದ್ರು ಮರುದಿವಸನೇ ಹಾಕುವಂಥ ವ್ಯವಸ್ಥೆ ಆಗಬೇಕಲ್ಲ. ಅದು ಆದಿದ್ರೆ ಇನ್ನೂ ಉತ್ತಮ ಅಂತ ನನ್ನ ಅಭಿಪ್ರಾಯ. ನಗರ ಪಾಲಿಕೆ ಪ್ರತಿನಿಧಿ ಮತ್ತು ಶಾಸಕರ ಬಗ್ಗೆ ಎಲ್ಲರೂ ಅದರ ಬಗ್ಗೆ ಗಮನ ತಂದಿದ್ದಾರೆ, ಅವರು ಸಹ ಹೇಳಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರದ್ದು ಆ ಏಜೆನ್ಸಿ ಬೆಂಗಳೂರಿನಿಂದ ಬಂದವರು, ಇಲ್ಲಿ ಮಂಗಳೂರಿನವ್ರ ಹತ್ರ ಏನಾದರೂ ಮಾಡಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿ ಆದರೂ ಮಾಡ್ಬೋದಿತ್ತು. ಆ ಮನುಷ್ಯ ಯಾರಿಗೂ ಸಿಗೋದಿಲ್ಲ, ಅವರು ಬೆಂಗಳೂರಿನವರು. ಹಾಗಾಗಿ ಆ ಬೆಂಗಳೂರಿಗೆ ಹೋಗಿ ಅವರ ಹತ್ರ ಮಾತಾಡುವಂಥದ್ದು ಗೊತ್ತಿಲ್ಲ. ಯಾಕೆಂದರೆ ಅವರು ದೊಡ್ಡ ಮಟ್ಟದಲ್ಲಿ ಇನ್ಫ್ಲುಯೆನ್ಸ್ ಇದ್ದ ಮನುಷ್ಯರು ಅಂತ ಕಾಣ್ತದೆ. ಯಾಕೆಂತೇಳಿದರೆ ಏನಾದರೂ ಅವರಿಗೆ ಎಚ್ಚರ ಮಾಡುವಂಥದ್ದು ಕೆಲಸವೇ ಆಗೋದಿಲ್ಲ. ಯಾಕೆಂತಂದರೆ ಅವರಿಗೆ ಮಾತಾಡಲಿಕ್ಕೆ ಇದ್ದರೆ ಅವರು ಮಿನಿಸ್ಟರ್ ಲೆವೆಲಲ್ಲಿ ಇನ್ಫ್ಲುಯೆನ್ಸ್ ಜನ ಆಗಿರ್ತಾರೆ. ಹಾಗಾಗಿ ಅವರ ಹತ್ರ ಮಾತಾಡುವವರು ಯಾರಿಲ್ಲ. ಮಾತಾಡಿದರು, ತುಂಬ ಸಲ ಮಾತಾಡಿದ್ದಾರೆ, ಶಾಸಕರು ಮಾತಾಡಿದ್ದಾರೆ, ನಮ್ಮ ಸ್ಥಳೀಯ ಕಾರ್ಪೊರೇಟರ್ಗಳು ಮಾತಾಡಿದ್ದಾರೆ, ಸಾರ್ವಜನಿಕರು ಮಾತಾಡಿದ್ದಾರೆ, ಸಂಬಂಧಪಟ್ಟ ಇಂಜಿನಿಯರ್ಗಳು ಅವರಿಗೆ ಹೇಳ್ಬೋದು. ಬಟ್ ಅವ್ರು ಮಾಡುವಂಥದ್ದು ಅವರಿಗೆ ಅಷ್ಟು ಇದಿದೆ. ಯಾಕೆಂತಂದರೆ ಇನ್ಫ್ಲುಯೆನ್ಸ್ ಇದೆ ಅವರಿಗೆ. ಇಂಜಿನಿಯರ್ ಅವರು ಹೇಳಿದರು, ಸಂಬಂಧಪಟ್ಟರು ಹೇಳಿದರು, ಅವರು ಯಾರನ್ನು ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಅಂಥ ಏಜೆನ್ಸಿಗಳನ್ನು ಇನ್ನು ಮುಂದಕ್ಕೂ ಯಾವುದೇ ಕಾರಣಕ್ಕೂ ಟೆಂಡರ್ ಕೊಡದಾಗೆ ಆಗಬೇಕು, ಅವರನ್ನೆಲ್ಲ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಬೇಕು. ಕಪ್ಪು ಪಟ್ಟಿಗೆ ಹಾಕಿದರೆ ಮಾತ್ರ ಅವರಿಗೆ ಬುದ್ಧಿ ಬರುತ್ತೆ. ಅವ್ರಿಗೆ ಈ ಏಜೆನ್ಸಿ ಬಹುಶಃ ಕಪ್ಪು ಪಟ್ಟಿಗೆ ಹತ್ತಿರ ಬಂದಿತ್ತು, ಏನೋ ಒಂದು ಇದರಲ್ಲಿ ಅದು ತಪ್ಪಿ ಹೋಯ್ತು ಅವರಿಗೆ. ಹಾಗಾಗಿ ಮುಂದಿನ ದಿವಸದಲ್ಲಾದರೂ ಅದನ್ನು ಸರಿಯಾದ ವ್ಯವಸ್ಥೆ ಮಾಡಬೇಕಂತ ಸಾರ್ವಜನಿಕ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೇವೆ.